ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾನು ಯಾವುದೇ ಒಂದು ಓನ್ಲಿ ಕಂಪ್ಯೂಟರ್ ಸಂಬಂಧಪಟ್ಟಂತ ಕ್ವಶನ್ ಕೇಳಿದಂತ ಕ್ವಶನ್ಗಳು ನಿಮ್ಮ ಮುಂದೆ ಏನೈತೆ ಅಂದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ಓನ್ಲಿ 10 ಕ್ವಶನ್ 10 ಕ್ವಶನ್ ಮಾತ್ರ ನಿಮ್ಮ ಮುಂದೆ ಇಡಕತ್ತೀನಿ. ಎಕ್ಸಾಂಪಲ್ ಇರ್ಬೋದು. ಎಕ್ಸಾಂಪಲ್ ಇವಾಗ ನಿಮಗೆ ಮುಂದೆ ಏನೈತೆ ಅಂದ್ರೆ ನಾವು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಅಥವಾ PDO ಇರ್ಬೋದು. ಎಕ್ಸಾಂಪಲ್ ಯಾವುದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ PDO ಆಗಿರ್ಬೋದು ಅಥವಾ ಸಿ ಗ್ರೂಪ್ ಆಗಿರ್ಬೋದು. ಇವಕ್ಕೆಲ್ಲ ಏನಂತಂದ್ರೆ ಸಿ ಗ್ರೂಪ್ ಏನಂತಂದ್ರೆ 30 ಮಾರ್ಕ್ಸ್ ಇದೆ, ಹೌದಲ್ಲ. ವಿಲೇಜ್ ಅಕೌಂಟ್ ಏನಂತಂದ್ರೆ 25 ಮಾರ್ಕ್ಸ್ ಇದೆ. ಆಮೇಲೆ PDO ಏನಂತಂದ್ರೆ ಅದಿರ್ತಕ್ಕಂಥ 30 ಮಾರ್ಕ್ಸ್ ಇದೆ. ಅದಕ್ಕೆ ನಿಮ್ಗೆ ಇರ್ತಕ್ಕಂಥದ್ದು ಏನಂತಂದ್ರೆ ಅದಕ್ಕೆ ಹಿಂದೆ ಕೇಳಿದಂತ ಕ್ವಶನ್ಗಳು ಮುಂದೆ ಇರ್ತಕ್ಕಂಥ ವಿವರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇರ್ತಕ್ಕಂಥ ಯಾವುದೇ ಒಂದು ಕಾರಣಾಂತರಗಳು ಏನಂತಂದ್ರೆ ಉಪಯೋಗ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಆಯ್ತಾ? ಈಗ ಫಸ್ಟ್ ಇರ್ತಕ್ಕಂಥ ಕ್ವಶನ್ ಕೇಳಿದಂತ ಕ್ವಶನ್ಗಳು ಹೇಳ್ಬೋದು. ಹೌದಲ್ಲ. ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಕ್ಷೇತ್ರ ತಗೊಂಡ್ ನೀವು ಕಂಪ್ಯೂಟರ್ ಕಲ್ತಿರ್ತಾರೆ ಯಾರು ಏನೈತಂದ್ರೆ ಏನಾರ ತಮ್ಮ ಬದುಕಾಕ ತಮ್ಮ ಇರ್ತಕ್ಕಂಥ ಉಪಜೀವನ ಮಾಡಕ ಯಾರಿಗೂ ಲಾಸ್ ಆಗೇ ಇಲ್ಲ. ನಾವು ಉದಾಹರಣೆ ಪ್ರಾಕ್ಟಿಕಲ್ ಕಲ್ತ್ರೆ ಎಲ್ಲಿಯಾದ್ರೂ ಉಪಜೀವನ ಮಾಡ್ಬೋದು, ಎಲ್ಲಿಯನ್ನ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು. ಅಥವಾ ನಾವು ಉದಾಹರಣೆ ನಾವು ನೋಡಿದಾಗ ಮತ್ತೆ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಆಗ್ಬೇಕಂದ್ರೆ ನಮ್ಗೆ ಏನ್ ಬೇಕು ಇವಾಗ? ಕಂಪ್ಯೂಟರ್ ಬೇಕು. ಅಥವಾ ಇನ್ನೊಂದು ಓನ್ ಬಿಸ್ನೆಸ್ ಮಾಡ್ಕೊಂಡ್ರೆ ಅಂತೀವ ಕಂಪ್ಯೂಟರ್ ನಾಲೆಜ್ ಬೇಕು. ನಾವು ಏನೇ ಓದು, ನಾವು MBBS MD ಓದಲು, ಬಟ್ ಕಂಪ್ಯೂಟರ್ ಕಲ್ತ್ರೆ ಮಾತ್ರ ನಾವು ಏನಂತ ಇವಾಗ ಅಕ್ಷರಸ್ಥರು ಅಥವಾ ಇವಾಗ ಲಿಟ್ರೇಟ್ ಪೀಪಲ್ ಅಂತ ಅಂತೀವಿ. ನಾವೀಗಿನ ಕಂಪ್ಯೂಟರ್ಗಿನ ಕಲ್ತಿಲ್ಲ ಅಂದ್ರೆ ಏನು ಓದಿರೋ ಅದಕ್ಕೆ ಇರ್ತಕ್ಕಂಥ 0 ಅದಕ್ಕೆ ನಾವು ನಮಗೆ ಗಾಳಿ ನೀರು ಇರ್ತಕ್ಕಂಥ ಬೆಳಕಲ್ಲಿ ಮೂಲಭೂತ ಅವಶ್ಯಕತೆಗಳಲ್ಲಿ ಎಷ್ಟು ಅವಶ್ಯಕತೆ ಆಗಿದೆ ಅವು ಅದರಲ್ಲಿ ಏನಂತಂದ್ರೆ ಒಂದು ಕಂಪ್ಯೂಟರ್ ಅವಶ್ಯಕತೆ ಆಗಿದೆ ಅಂತ ಹೇಳ್ಬೋದು. ಹೌದಿಲ್ಲ. ಅದೇ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಇರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಹೌದಿಲ್ಲ. ನೆಕ್ಸ್ಟ್ ಇದು ಯಾವ್ದು ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಒಂದನೇದು ದ ಇಂಟ್ರಾಕ್ಷನ್ ಆಫ್ ಎ ರೋ ಅಂಡ್ ಕಾಲಮ್ ಇನ್ ಎಕ್ಸೆಲ್ ಈಸ್ ಕಾಲ್ಡ್ ಅಂತ ಹೇಳచ్చు. ರೈಟಾ? ಉದಾಹರಣೆ ನಾವು ನೋಡಿದಾಗ ನಮಗೆ ಯಾವುದೇ ಒಂದು MS ಎಕ್ಸೆಲ್ ನಲ್ಲಿ ನಾವು ಉದಾಹರಣೆ ಯಾವುದೇ ಒಂದು ಕಂಪ್ಯೂಟರ್ಗೆ ಓದ್ಬೇಕಂದ್ರೆ ಒಂದು 4-5 ಟಾಪಿಕ್ ಬಹಳ ಇಂಪಾರ್ಟೆಂಟ್. ಒಂದು MS ವರ್ಡ್, ಒಂದು MS ಎಕ್ಸೆಲ್, ಒಂದು ಪವರ್ ಪಾಯಿಂಟ್, ಆಮೇಲೆ ಇನ್ನೊಂದು MS ಆಕ್ಸೆಸ್, ಇನ್ನೊಂದು ಕನ್ನಡ ಟೈಪಿಂಗ್, ಅಂತರ್ಜಾಲ ಅಥವಾ ಇಂಟರ್ನೆಟ್. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತು. ಆಲ್ಮೋಸ್ಟ್ ಇವು ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಕೇಳ್ತಕ್ಕಂಥ ಏನಾದ್ರು ಬಹಳ ಕಡಿಮೆ. ಇವೆಲ್ಲ ಟಾಪಿಕ್ ಏನಂತಂದ್ರೆ ನೀವು ಅಧ್ಯಯನ ಮಾಡ್ಲೇಬೇಕು, ರಿಪೀಟ್. ಅವ್ರು ಬಿಟ್ಟು ಕ್ವಶನ್ ಬೇರೆ ಇರ್ತಕ್ಕಂಥ ಕಂಟೆಂಟ್ ಏನಂತಂದ್ರೆ ಬಹಳ ಕಡಿಮೆ ಕೇಳೋದು. ಇವ್ರಾಗ ಇರ್ತಕ್ಕಂಥ ಏನಂತಂದ್ರೆ ಬಹಳ ಏನಂತಂದ್ರೆ ಜಾಸ್ತಿ ಅಂತ ಹೇಳಕ್ಕೆ. ಹೌದಲ್ಲ. ನಾವು ಉದಾಹರಣೆ ಇವಾಗ MS ಸೆಕ್ಷನ್ ಅಲ್ಲಿ ರೋ ಮತ್ತೆ ಕಾಲಮ್ ಇರ್ತಕ್ಕಂಥ ಛೇದವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ಯಾರ. ಒಂದನೇದು ಇವಾಗ ಅಡ್ರಾಸ್ ಅಂದ್ರೆ ಏನಂತ ಇವಾಗ ಬರಂಗಿಲ್ಲ. ಅಡ್ರೆಸ್ ಅಂದ್ರೆ ನಾವ್ ಏನಂತಂದ್ರೆ IP ಅಡ್ರೆಸ್ ಅಂತ ಬರ್ತಾವ. ಅದು ಯಾವ್ದು ಇಂಟರ್ನೆಟ್ ಅಂತ ಯಾವ್ದು ಇವಾಗ IP ಅಡ್ರೆಸ್ ಇದು ಏನೈತಿ ಇವಾಗ ಬರಂಗಿಲ್ಲ. IP ಅಡ್ರೆಸ್ ಇಟ್ ಮೀನ್ಸ್ ಏನಂತಾರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತೀವಿ. ಏನಂತ ಇವಾಗ ಇಂಟರ್ನೆಟ್ ಪ್ರೋಟೋಕಾಲ್. ಯಾವ್ದು ಇವಾಗ ಪ್ರೋಟೋಕಾಲ್ ಅಂತಂತೀವಿ. ಏನಂತ ಇವಾಗ ಇಂಟರ್ನೆಟ್ ಪ್ರೋಟೋಕಾಲ್. ಇದಂತರ ಆನ್ಸರ್ ಆಗಲ್ಲ. ಹೌದಿಲ್ಲ. ಯಾವುದೇ ಒಂದು ಇಂಟರ್ನೆಟ್ ನಾವು ಯಾವುದೇ ಒಂದು ಅಡ್ರೆಸ್ ಸರ್ಚ್ ಮಾಡ್ಬೇಕಂದ್ರೆ ನಮಗೆ IP ಅಡ್ರೆಸ್ ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೌದಲ್ಲ. ರೈಟ್? ಅದೇ ರೀತಿಯಾಗಿ ರೇಂಜ್ ಅಂತ ಇದು ಯಾವುದು ಬರಂಗಿಲ್ಲ. ಹೌದಿಲ್ಲ. ಇನ್ನ ಒಂದು ಕಾಲಮ್ ಅಂತ ಹೇಳ್ತೀವಿ. ಕಾಲಮ್ ಕೂಡ ಬರಂಗಿಲ್ಲ. ಬಟ್ ಏನಂತಂದ್ರೆ ರೋ ಮತ್ತೆ ಕಾಲಮ್ ಮಧ್ಯೆ ಅಂತಂದಾಗ ಏನೈತಿ ಇವಾಗ ಈ ಕಾಲಮ್ ಬರೋ ಎರಡು ಮಧ್ಯೆ ಆದಾಗ ನಮಗೆ ಇರ್ತಕ್ಕಂಥದ್ದು ಏನೈತಿ ಇವಾಗ ಏನ್ ತೋರಿಸ್ತಪ್ಪ ಅಂತ ಕೇಳ್ಯಾರ. ಅದ್ರಾಗ ನಾವು ನೋಡಿದಾಗ ನಿಮಗೆ ಎಕ್ಸಾಂಪಲ್ ಇವಾಗ ಇವಾಗ ಕಾಲಮ್ ಇದು. ಹೌದಿಲ್ಲ. ಆಮೇಲೆ ಇವಾಗ ರೋ ಇದ್ರ ಮಧ್ಯೆ ಇರ್ತಕ್ಕಂಥದ್ದು ಏನು ಅಂತ ಕೇಳಿದ್ರಿ. ಇದಿರ್ತಕ್ಕಂಥ ಮಧ್ಯೆ ಏನಪ್ಪಾ ಅಂತ ಇದಕ್ಕೆ ಏನಂತೀವಿ ನಾವು ಇವಾಗ ಸೆಲ್ ಅಂತೀವಿ. ಯಾವ್ದು ಇವಾಗ ಸೆಲ್. ಆನ್ಸರ್ ಯಾವ್ದಪ್ಪ ಅಂದ್ರೆ ಇವಾಗ ಆನ್ಸರ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸೆಲ್ ಅಂತ. ಹೌದಿಲ್ಲ. ರೋ ಮತ್ತೆ ಕಾಲಮ್ ಮಧ್ಯೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವು ಕಾಲಮ್ ಇರ್ತಕ್ಕಂಥ ಇದು ರೋ ಮಧ್ಯೆ ಇದಿರ್ತಕ್ಕಂಥ ನಾವ್ ಏನಂತೀವಪ್ಪ ಅಂದ್ರೆ ಸೆಲ್. ಅಂದ್ರೆ ಎರಡು ಮಧ್ಯೆ ಸೇರ್ಸಕ್ಕಂಥದ್ದು ಏನಪ್ಪಾ ಅಂದ್ರೆ ಸೆಲ್ ಅಂತ ಅಂತೀವಿ. ಹೌದಿಲ್ಲ. ಆನ್ಸರ್ ಯಾವ್ದಪ್ಪ? ಆನ್ಸರ್ ಇವಾಗ ಕಾಲಮ್ ಅಂತ ಹೇಳ್ಬೋದು. ಹೌದಿಲ್ಲ. ನಾವು ನೋಡಿದಾಗ ನಾವು ಇರ್ತಕ್ಕಂಥ MS ಸೆಕ್ಷನ್ ನಲ್ಲಿ ಕಾಲಮ್ ಮತ್ತೆ ರೋಸ್ ಎಷ್ಟದಾವ ಅಂತ ಕ್ವಶನ್ಗಳು ಏನೈತೆ ಅಂದ್ರೆ ಕೇಳ್ಬೋದು. ಸ್ವಲ್ಪ ನೆನ್ಬಿಡಿ. ಹೌದಿಲ್ಲ. ಎಕ್ಸಾಂಪಲ್ ಏನಂತಂದ್ರೆ ಒಟ್ಟು ರೋ ಎಷ್ಟದವಪ್ಪ ಅಂತ ಬಂದಾಗ ಎಷ್ಟು ಇವಾಗ ಒಟ್ಟು ರೋ ಎಷ್ಟದಾವ ಅಂತಂದ್ರೆ 10,48,576 ಎಷ್ಟದ ಇವಾಗ 576. ಹೌದಿಲ್ಲ. ಯಾವ್ದು ಇವಾಗ 576 ರೋ ಎಷ್ಟದ ಇವಾಗ
10,48,576 ಏನ್ ಇವಾಗ ರೋ ಇದೆ. ಕಾಲಮ್ ಎಷ್ಟಿದೆ? ಕಾಲಮ್ ಎಷ್ಟಿದೆಪ್ಪ ಅಂತಂದ್ರೆ ಈಗಿನ 16,384 ಇದೆ. ಪ್ರಸ್ತುತ ರೋ ಮತ್ತೆ ಕಾಲಮ್ ಮತ್ತೆ ಇರ್ತಕ್ಕಂತ ಪ್ರಸ್ತುತ ಎಷ್ಟದಪ್ಪ ಅಂದ್ರೆ ಟೋಟಲ್ 3 ಜೊತೆಗೆ ಹೇಳಿದಾಗ ಇವಾಗ 10,48,576 ಇದೆ. ಕಾಲಮ್ ಇದೆ 16,384. 10,48,576 ಕಾಲಮು 16,384 ಇರ್ತಕ್ಕಂತ ರೋ ಮತ್ತೆ ಕಾಲಮ್. ಇವು ಎಕ್ಸಾಮ್ ಏನಂತಂದ್ರೆ ಏನೋ ಫ್ರೀ ಆಗ್ಬೋದು, ಸ್ವಲ್ಪ ಇರಲ್ಲ ಅಂತ ನಿಮಗೆ ಸ್ವಲ್ಪ ನಾಲೆಜ್ ಇರಲ್ಲ ಅಂತಂದ್ರೆ ನಾನು ಇವಾಗ ಮಾಡಿ ಅಂತ ಹೇಳೋದು. ಈಗ ನಾವು ಉದಾಹರಣೆ ನೋಡಿದಾಗ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆಗಿನ ಶಾರ್ಟ್ ಕಟ್ ಕೀ ಫಾರ್ ರೀಡ್ ಅಂಡ್ ಕಮಾಂಡ್ ಇನ್ MS ವರ್ಡ್ ಈಸ್ ಅಂತ ಹೇಳ್ತಾರೆ. ಹೌದಿಲ್ಲ, MS ವರ್ಡ್ ನಲ್ಲಿ ನಮ್ಗೆ ಇರ್ತಕ್ಕಂಥ ಶಾರ್ಟ್ ಕಟ್ ಕೀ ಯಾವುದು? ರೀಡ್ ಅಂತಂದ್ರ ಏನು ಅಂತ ಕೇಳ. ಹೌದಿಲ್ಲ, ಇದು ಮೇನ್ ಇಂಪಾರ್ಟೆಂಟ್. ಹೌದು, ರೀಡೋ ಅಂತಂದ್ರೆ ಯಾವ ಕೀ ಅಂತ ಯೂಸ್ ಮಾಡ್ಕೊಂತೇವೆ. ಯಾವುದೇ ಒಂದು ಕ್ವಶನ್ ನೋಡಿದಾಗ ನಮಗೆ ಯಾವ ಕ್ವಶನ್ ಇದೆ ಆ ಕ್ವಶನ್ ರಿಮೂವ್ ಮಾಡ್ಬೇಕು, ಅಲ್ಲ ಅಂತ ವಿಚಾರ ಮಾಡ್ಬೇಕು. ನಾವು ಏನಾಗುತ್ತೆ ಇವಾಗ ಅಲ್ಲ ಅಂತ ಮಾಡಿದ ಅವಾಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಈಗಿನ ಇದು ಬರ್ತಾ ಯಾವ್ದು ಇವಾಗ ಕಂಟ್ರೋಲ್ ಜೆಡ್ ಅಂದ್ರೆ ಏನಾಗುತ್ತೆ ಇವಾಗ ಇದು ಆನ್ಸರ್ ಆಗಲ್ಲ. ಹೆಂಗಾಗಲ್ಲ ಅಂದ್ರೆ ಈಗಿನ ಇದೊಂದು ಏನಪ್ಪಾ ಅಂದ್ರೆ ಈಗಿನ ಅಂಡು ಅಂತ ಬರ್ತದೆ. ಯಾವ್ದು ಇವಾಗ ಅಂಡು. ಹೌದು, ಇವಾಗ ಕಂಟ್ರೋಲ್ ಜೆಡ್ ಇರ್ತದೆ. ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ ಈಗಿನ ಅಂಡು. ಯಾವುದೇ ಒಂದು ಹಿಂದಿರ್ತಕ್ಕಂಥ ರೀಸೆಂಟ್ ಇರ್ತಕ್ಕಂಥ ಡಾಟಾ ಹೋದಾಗ ಆ ಡಾಟಾ ಮತ್ತೆ ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಾವೇನ್ ಬೇಕು ಕಂಟ್ರೋಲ್ ಜೆಡ್ ಅನ್ನ ಹೊಡಿಬಹುದು, ಅಥವಾ ಎಡಿಟ್ ನಾಗ ಏನಂತ ಅಂದ್ರೆ ಈಗಿನ ಅಂಡು ಅನ್ನ ಹೊಡಿಬಹುದು. ಅದು ಸ್ವಲ್ಪ ಇರ್ತಕ್ಕಂಥ ಏನಂತ ಮೆಮೊರಿ. ಆಮೇಲೆ ಕಂಟ್ರೋಲ್ ವೈ ಇದು ಕೂಡ ಏನೈತೆ ಆನ್ಸರ್ ಬರಂಗಿಲ್ಲ. ಆಮೇಲೆ ಕಂಟ್ರೋಲ್ ಎಕ್ಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಕಟ್ ಅಂತ ಹೇಳ್ಬೋದು. ಹೌದಿಲ್ಲ, ಯಾವುದೇ ಒಂದು ಡಾಟಾವನ್ನು ನಮಗೆ ಕಟ್ ಮಾಡಕಂದ್ರೆ ಅದಾಗುತ್ತೆ. ಕಂಟ್ರೋಲ್ ಟಿ ಇದು ಬರಂಗಿಲ್ಲ. ಆನ್ಸರ್ ಯಾವಾಗಪ್ಪ ಅಂದ್ರೆ ಈಗ ಕಂಟ್ರೋಲ್ ವೈ ಅಪ್ಪ ಯಾವಾಗುತ್ತೆ ಇವಾಗ ಕಂಟ್ರೋಲ್ ವೈ. ಎರಡನೇದಕ್ಕೆ ಆನ್ಸರ್ ಎರಡನೇದು ಕಂಟ್ರೋಲ್ ವೈ ಇರ್ತಕ್ಕಂಥ ರೀಡ್ ಇರ್ತಕ್ಕಂಥ ಆನ್ಸರ್ ಅಂತಂದ್ರೆ ಈಗಿನ ರೀಡ್ ಬರ್ತಂತ ಹೇಳ್ಬೋದು. ಹೌದಿಲ್ಲ, ಅದಕ್ಕಿರ್ತಕ್ಕಂಥ ನಾವು ಎಲ್ಲಾ ಪ್ರತಿಯೊಂದು ನಾವು ಯಾವುದೇ ಒಂದು ಓದ್ಬೇಕಂದ್ರ MS ವರ್ಡ್ ಇರ್ತಕ್ಕಂಥ MS ಇರ್ತಕ್ಕಂಥ ಶಾರ್ಟ್ ಕಟ್ ಈ ಸ್ವಲ್ಪ ಏನಂತಂದ್ರೆ ಈಗಿನ ಮೆಮೊರೇಬಲ್ ಆಗಿ ರಿಪೀಟ್ ಒಂದ್ಸಲ ಬರಿಬೇಕು, ಒಂದ್ಸಲ ಓದಬೇಕು ಇರ್ತಕ್ಕಂಥ. ಅವಾಗ ಮಾತ್ರ ಏನಾಗುತ್ತೆ ಇವಾಗ ನಿಮಗೆ ನೆಕ್ಸ್ಟ್ ಕ್ಲಾಸ್ ಇರ್ತಕ್ಕಂಥ ಎಲ್ಲಾ ಇರ್ತಕ್ಕಂಥ ಏನಂತೀವಿ ಶಾರ್ಟ್ ಕಟ್ ಒಂದು ಇರ್ತಕ್ಕಂಥ ಲಿಸ್ಟ್ ಎಲ್ಲ ಏನಂತಂದ್ರೆ ಈಗ ನಮ್ಮ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಅಂತಂದ್ರೆ ಈಗ ಲಿಂಕ್ ಕಳಿಸುತ್ತೆ, ಅದನ್ನ ನೀವು ಇರ್ತಕ್ಕಂಥ ಏನು ಇವಾಗ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹೌದಿಲ್ಲ, ಆಮೇಲೆ ನೆಕ್ಸ್ಟ್ ಕ್ವಶನ್ ಅಪ್ಪ ಅಂತಂದ್ರ ಮೂರನೇ ಕ್ವಶನ್ ಅಂತ ಹೇಳ್ಬೋದು. ಹೌದಿಲ್ಲ, MS ವರ್ಡ್ ನಲ್ಲಿ ಥೇಸಾರಸ್ ಟೂಲಿನ ಉಪಯೋಗ ಅಂದ್ರೆ ಈಗ ಥೇಸಾರಸ್ ಇರ್ತಕ್ಕಂಥ ಟೂಲ್ ಉಪಯೋಗ ಏನಿದೆ ಅಂತ ಕೇಳ. ಹೌದಿಲ್ಲ, ಆಲ್ರೆಡಿ ನಾವು ಆಲ್ಮೋಸ್ಟ್ ಆಲ್ MS ವರ್ಡ್ ಇರ್ತಕ್ಕಂಥ ಯೂಸ್ ಮಾಡಿದ್ರೆ ಎಲ್ಲರಿಗೂ ಇವಾಗ ಪ್ರಾಕ್ಟಿಕಲ್ ಮಾಡಿದ್ರೆ ಇವಾಗ ಥೇಸಾರಸ್ ಇರ್ತಕ್ಕಂಥ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ, ಎಲ್ಲರೂ ನೋಡಿರ್ತಾರೆ, ಎಲ್ಲ ಪ್ರಾಕ್ಟಿಕಲ್ ಮಾಡಿರ್ತಾರೆ. ಹೌದು, ಆದ್ರೆ ಇನ್ನೊಂದ್ಸಲ ಏನಂತಂದ್ರೆ ಈಗ ನೋಡ್ಕೊಳ್ಬೇಕಾಗ್ತದೆ. ಹೌದಿಲ್ಲ, ಒಂದನೇದು ಗ್ರಾಮರ್ ಆಫ್ ಸೆನ್ಸ್ ಅಂತ ಆಗುತ್ತೆ, ಇದಂತ್ರ ಆಂಗ್ಲ ಗ್ರಾಮರ್ ಆಫ್ ಸೆನ್ಸ್. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಈಗಿನ ಈ ಸ್ಪೆಲ್ಲಿಂಗ್ ಚೆಕ್ ಅಂತ ಹೇಳಿದ್ರು. ಈ ಸ್ಪೆಲ್ಲಿಂಗ್ ಚೆಕ್ ಏನೈತಿ ಇವಾಗ ಬರಂಗಿಲ್ಲ. ಇದೇನಂತ ಅಂದ್ರೆ ಈಗ F7 ಕೀ ಅಂತಂದು ಇದು ಒಂದ್ಸಲ ಎಕ್ಸಾಮ್ ಕೇಳೋಣ. ಈ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ವಿಚ್ ಇಸ್ ದ ಶಾರ್ಟ್ ಕಟ್ ಕೀ ಇನ್ ಬಿಲೋ ಅಂತ ಕೇಳೋಣ. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗಿನ ಯಾವ್ದು ಹೇಳ್ಬೋದು ಇವಾಗ ಇದು ಅಲ್ಲಿ F7 ಕೀ. ಇದು ಸ್ವಲ್ಪ ನೆನ್ಪಿಡಿಗಾರೆ. ಯಾವ್ದು ಇವಾಗ F7 ಕೀ ಏನ್ ಹೇಳ್ತಾ ಅಂದ್ರೆ ಈಗಿನ ಶಾರ್ಟ್ ಕಟ್ ಇರ್ತಕ್ಕಂಥ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಬಗ್ಗೆ ಹೇಳ್ತೇವೆ. ಆಮೇಲೆ ಫಾರ್ಮ್ಯಾಟಿಂಗ್ ಡಾಕ್ಯುಮೆಂಟ್ ಇದು ಕೂಡ ಆಂಗ್ಲ. ನೆಕ್ಸ್ಟ್ ಏನಂತಂದ್ರೆ ಈಗ ಸೈನಮ್ಸ್ ಅಂಡ್ ದ ಆಂಟೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು ಮತ್ತೆ ವಿರುದ್ಧಾರ್ಥಕ ಪದಗಳು ಇರ್ತಕ್ಕಂಥ MS ವರ್ಡ್ ನಲ್ಲಿ ಥೇಸಾರಸ್ ಟೂಲಿನ ಉಪಯೋಗ ಏನಪ್ಪಾ ಅಂತಂದ್ರೆ ಈಗಿನ ಆನ್ಸರ್ ಮೂರನೇದಕ್ಕ ನಾಲ್ಕನೇ ಆನ್ಸರ್ ಯಾವ್ದು ಇವಾಗ ಸೈನಮ್ಸ್ ಅಂಡ್ ದ ಆಂಟೋನಿಮ್ಸ್ ಇರ್ತಕ್ಕಂಥದ್ದು ಏನಂತಂದ್ರೆ ಈಗ ಇದು ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ, ರೈಟಾ? ನೆಕ್ಸ್ಟ್ ಕ್ವಶನ್ ನಾಲ್ಕನೇದು ಅಂತ ಹೇಳ್ಬೋದು. ಹೌದಿಲ್ಲ, ನಾಲ್ಕನೇದು ದ ಕಾಂಪೋನೆಂಟ್ಸ್ ಆಫ್ ಎ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸೈಕಲ್ ಹಾರ್ ಅಂತ ಹೇಳ್ತಾರೆ. ಹೌದಿಲ್ಲ, ಯಾವುದೇ ಒಂದು ಡಾಟಾವನ್ನು ಪ್ರೊಸೆಸ್ ಮಾಡ್ಬೇಕಂದ್ರ ನಮ್ ಇರ್ತಕ್ಕಂಥ ಹಂತಗಳು ಯಾವ್ಯಾವು ಅಂತ ಕೇಳಿದಾಗಿದ್ರ. ಹೌದಿಲ್ಲ, ಮಾಹಿತಿ ಪ್ರಕ್ರಿಯೆ ಚಕ್ರದ ಘಟಕಾಂಶಗಳು ಯಾವ್ಯಾವು ಅಂತ ಕೇಳ್ಯಾರ. ಹೌದಿಲ್ಲ, ನಾವ್ ಯಾವ್ದಪ್ಪ ಅಂದ್ರೆ ಇದು ಡೈರೆಕ್ಟ್ ಆಗಿ ನಾವ್ ಇರ್ತಕ್ಕಂಥ ಏನಂತಂದ್ರೆ ಈಗ ಹೋಗ್ಬೇಕಾಗುತ್ತೆ. ಹೌದಿಲ್ಲ, ಎಕ್ಸಾಂಪಲ್ ಇವಾಗ ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ ನಾಲ್ಕನೇದು ಅಂತ ಹೇಳ್ಬೋದು. ಒಂದನೇದು ಇನ್ಪುಟ್, ಆಮೇಲೆ ಪ್ರೊಸೆಸಿಂಗ್, ಆಮೇಲೆ ಔಟ್ಪುಟ್, ಆಮೇಲೆ ಮೆಮೊರಿ ಕಾರ್ಡ್ ಇತ್ತಪ್ಪ ಅಂದ್ರೆ ಮೆಮೊರಿ ಅಂತ ಹೇಳ್ಬೋದು. ಹೌದಿಲ್ಲ, ಹೆಂಗಪ್ಪ ಅಂತ ಕೇಳ್ಬೋದು. ಯಾವುದೇ ಒಂದು ಕೀಬೋರ್ಡ್ ಯಾವ್ದಪ್ಪ ಇನ್ಪುಟ್, ಮೌಸ್ ಏನೈತಿ ಇವಾಗ ಇನ್ಪುಟ್. ಕೀಬೋರ್ಡ್ ಇರ್ತಕ್ಕಂಥ ಡಾಟಾ ಏನಂತಂದ್ರೆ ಎಂಟ್ರಿ ಮಾಡ್ತಲ್ಲ ನಾವು, ಅದು ಏನಾಗುತ್ತೆ ಅದು ಇನ್ಪುಟ್ ಆಗುತ್ತೆ. ಮತ್ತೆ ಇವಾಗ ಅಲ್ಲ ಪ್ರೊಸೆಸ್ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಈಗ CPU ನಲ್ಲಿ ಆಗುತ್ತೆ. ಎಲ್ಲಿ ಆಗುತ್ತೆ ಇವಾಗ CPU ನಲ್ಲಿ ಆಗುತ್ತೆ. ಯಾವ್ದ್ರಲ್ಲಿ ಆಗುತ್ತೆ ಇವಾಗ
ಸಿಪಿ ಅಲ್ಲಿರ್ತಕ್ಕಂಥ ಸಿಪಿ ನಲ್ಲಿ ಏನಂತಂದ್ರೆ ಅದ್ರಾಗ 3 ಭಾಗ ವಿಚ್ ಇಸ್ ಪಾರ್ಟ್ ಆಫ್ ಸಿಪಿ ಏನಂತಂದ್ರೆ ಈಗಿನ 3 ಪಾರ್ಟ್ಸ್ ಇದೆ. ಅದ್ರಾಗ ಒಂದನೇದು ಯಾವ್ದಪ್ಪ ಅಂತಂತಂದ್ರಿಗಿನ ಒಂದನೇದು ಸಿಯು, ಎರಡನೇದು ಎಂಯು, ಮೂರನೇದು ALU. ಈ 3 ಪಾರ್ಟ್ ಬರ್ತಾವ ಸಿಪಿ. ಇದ್ರಾಗ ನಮ್ ಡಾಟಾ ಏನಾಗುತ್ತೆ ಇವಾಗ ಪ್ರೊಸೆಸಿಂಗ್ ಆಗುತ್ತೆ. ಯಾವ್ದ್ರಾಗ ಪ್ರೊಸೆಸಿಂಗ್ ಆಗುತ್ತೆ. ಮೊದಲಿರ್ತಕ್ಕಂಥ ಇನ್ಪುಟ್ ಯಾವುದೇ ಒಂದು ಕೀಬೋರ್ಡ್ ಇಂದ ಬರೆದಂತ ಡಾಟಾವನ್ನು ಇನ್ಪುಟ್ ಆಗಿ ಪ್ರೊಸೆಸ್ ಎಲ್ಲ ಆಗುತ್ತೆ ಅಂದ್ರೆ ಈಗಿನ ಪ್ರೊಸೆಸಿಂಗ್ ಇರ್ತಕ್ಕಂಥ ಸಿಪಿ ಎಲ್ಲ ಆಗುತ್ತೆ. ಸಿಪಿ ಇರ್ತಕ್ಕಂಥ 3 ಭಾಗ ಇದೆ. ಒಂದನೇದು ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಯಾವ್ದು ಇವಾಗ ಸಿ ಇವಾಗ ಕಂಟ್ರೋಲ್ ಯೂನಿಟ್ ಅಂತೀವಿ. ಏನಂತ ಇವಾಗ ಕಂಟ್ರೋಲ್ ಯೂನಿಟ್, ರೈಟಾ. ಆಮೇಲೆ MU ಅಂತಂದ್ರೆ ಈಗ ಮೆಮೊರಿ ಯೂನಿಟ್. ಯಾವ್ದು ಇವಾಗ ಮೆಮೊರಿ ಯೂನಿಟ್, ಮೆಮೊರಿ ಯೂನಿಟ್ ಅಂತ ಹೇಳ್ಬೋದು, ರೈಟಾ. ಯಾವ್ದು ಇವಾಗ ಮೆಮೊರಿ ಯೂನಿಟ್, ರೈಟಾ. ಆಮೇಲೆ ALU ಅಂತಂದ್ರೆ ಈಗ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್, ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್, ಲಾಜಿಕಲ್ ಯೂನಿಟ್, ರೈಟಾ. ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಹೇಳಿ ನಾವು ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂದ್ರೆ ಇದು ಎಕ್ಸಾಮ್ ಕೇಳಾರ ಆಲ್ರೆಡಿ. ಎಕ್ಸಾಮ್ ALU ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ALU ಅಂತ ಕೇಳ್ಯಾರ. ಯಾವ್ದು ALU ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್. ಯಾವ್ದಪ್ಪ ಅಂದ್ರೆ SSC ಎಕ್ಸಾಮ್ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಂತಂದ್ರೆ ಆಮೇಲೆ ಮುಂದಿರ್ತಕ್ಕಂಥ ಕೇಳ್ಬೋದು, ಹೌದಿಲ್ಲ. ವಿಚ್ ಇಸ್ ಪಾರ್ಟ್ಸ್ ಆಫ್ ಸಿಪಿ ಅಂತ ಬಂದಾಗ 3 ಪಾರ್ಟ್ಸ್ ಇದೆ. ಆಮೇಲೆ ಇವಾಗ ಸಿಪಿ ಇರ್ತಕ್ಕಂಥ ಇದ್ರ ಸ್ವಲ್ಪ ಲಾಂಗ್ ಫಾರ್ಮ್ ನೀವು ಏನೈತಿ ಇವಾಗ ಯಾವ್ದು ಇವಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದು. ಏನಂತ ಇವಾಗ ಸಿಪಿ ಇರ್ತಕ್ಕಂಥ ಯಾವ್ದು ಇವಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೀವಿ. ವಿಚ್ ಈಸ್ ಬ್ರೈನ್ ಆಫ್ ಕಂಪ್ಯೂಟರ್. ಯಾವ್ದಪ್ಪ ಅಂತಂದ್ರೆ ಈಗ ವಿಚ್ ಈಸ್ ಬ್ರೈನ್ ಆಫ್ ಕಂಪ್ಯೂಟರ್ ನಮ್ಗೆ ಯಾವ್ದಪ್ಪ ಅಂದ್ರೆ ಸಿಪಿ. ಅದಿರ್ತಕ್ಕಂಥ ಎಷ್ಟು ಭಾಗಗಳು ಬಂದಿರುತ್ತೆ, ಎಷ್ಟು ವಿಧಗಳು ಅಂತಂದ್ರೆ ಎಷ್ಟು ಭಾಗಗಳು ಅಂತಂದ್ರೆ ಈಗ 3 ಭಾಗ. ಒಂದನೇದು CU, ಎರಡನೇದು MU, ಮೂರನೇದು ALU ಅಂತ ಹೇಳ್ಬೋದು, ಹೌದಿಲ್ಲ. ಇದಿರ್ತಕ್ಕಂಥ ನಿಮ್ಗೆ ಆಲ್ರೆಡಿ ಇವಾಗ ಮೆಮೊರಿ ಯೂನಿಟ್. ಮೆಮೊರಿ ಯೂನಿಟ್ ಅಲ್ಲಿ ಅದ್ರಾಗ 2 ಭಾಗ ಇದೆ, ಹೌದಿಲ್ಲ. ಮೆಮೊರಿ ಯೂನಿಟ್ ಏನಂತಂದ್ರೆ 2 ಭಾಗ ಇದೆ. ಅದರ ಪ್ರೈಮರಿ ಮೆಮೊರಿ ಬೇರೆ, ಆಮೇಲೆ ಸೆಕೆಂಡರಿ ಮೆಮೊರಿ ಬೇರೆ. ಯಾವ್ದು ಇವಾಗ ಪ್ರೈಮರಿ ಮೆಮೊರಿ ಬೇರೆ, ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದ್ರೆ ರ್ಯಾಮ್ ಅಂಡ್ ರೋಮ್ ಅಂತ ಹೇಳ್ಬೋದು. ಯಾವಾಗ ರ್ಯಾಮ್ ಅಂಡ್ ರೋಮ್. ಸೆಕೆಂಡರಿ ಮೆಮೊರಿ ಅಂದ್ರೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಫ್ಲಾಪಿ ಡಿಸ್ಕ್ ಆಗಿರ್ಬೋದು, CD ಇರ್ಬೋದು, DVD ಇರ್ಬೋದು, ಇರ್ತಕ್ಕಂಥ ಯಾವ್ದು SSD ಇರ್ಬೋದು. ಇವೆಲ್ಲ ಏನಪ್ಪಾ ಅಂದ್ರೆ ಸೆಕೆಂಡರಿ ಮೆಮೊರಿ, ಹೌದಿಲ್ಲ. ಅದಿರ್ತಕ್ಕಂಥ ಬರ್ಬೋದು. ಇಲ್ಲಿ ಅಂತಂದ್ರೆ ಓನ್ಲಿ ಆಟೋಮೆಟಿಕಲ್ ಲಾಜಿಕಲ್ ಲೆಕ್ಕಗಳ ಅಂಕಗಂಟೆಗಳನ್ನ ಮಾಡ್ತಕ್ಕಂಥ ಯಾವ್ದು ALU ಇರ್ತಕ್ಕಂಥ ಘಟಕ ಅಂತ ಹೇಳ್ಬೋದು, ಹೌದಿಲ್ಲ. ಅದೇ ನೀವೇನಂತಂದ್ರೆ ಅವು ಕಂಪ್ಯೂಟರ್ ಇರ್ತಕ್ಕಂಥ ಎಲ್ಲ ಹಿಂದೆ ಮುಂದೆ ಕಂಟೆಂಟ್ಗಳು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಮುಂದಿನ ಎಕ್ಸಾಮ್ ಏನಂತಂದ್ರೆ ಉಪಯೋಗ ಆಗತ್ತವಂತಂದು ಹೇಳ್ಬೋದು ಅಂತ ಹೇಳ್ಬೋದು, ಹೌದಿಲ್ಲ. ನೆಕ್ಸ್ಟ್ ಕಂಪ್ಯೂಟರ್ನ ವ್ಯವಸ್ಥೆಯಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು ಅಂತ ಕೇಳಿ. ಕಂಪ್ಯೂಟರ್ನ ವ್ಯವಸ್ಥೆಯಲ್ಲಿ ಅತಿ ವೇಗದ ಸ್ಮರಣೆ ಯಾವುದು ಅಂತ ಕೇಳಿ. ಹೌದು, ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಇದ್ರಲ್ಲಿ ಇರ್ತಕ್ಕಂಥ ಯಾವ ಅತ್ಯಂತ ಸ್ಪೀಡ್ ಇರ್ತಕ್ಕಂಥ ಮೆಮೊರಿ ಯಾವುದು ಅಂತ ಕೇಳ್ಯಾರ. ಒಂದನೇದು ಯಾವ್ದಪ್ಪ ಅಂದ್ರೆ ಫ್ಲಾಶ್ ಮೆಮೊರಿ, ಅದು ಆಂಗ್ಲ. ರ್ಯಾಮ್ ಮೆಮೊರಿ, ಇದು ಆಂಗ್ಲ. ರ್ಯಾಮ್ ಆಂಗ್ಲ. ಆಮೇಲೆ ಅವ್ರ ಆನ್ಸರ್ ಯಾವ್ದು ಅಂದ್ರೆ ಕ್ಯಾಶ್ ಮೆಮೊರಿ ಅಂತ. ಯಾವ್ದಿವಾಗ ಕ್ಯಾಶ್ ಮೆಮೊರಿ. ಯಾವ್ದಿವಾಗ ಕ್ಯಾಶ್ ಮೆಮೊರಿ. ಇದೇನಂತಂದ್ರೆ ಅತ್ಯಂತ ಸ್ಪೀಡ್ ಇರ್ತಕ್ಕಂಥ ಮೆಮೊರಿ ಅಂತ ಹೇಳ್ಬೋದು, ಹೌದಿಲ್ಲ. ಯಾವಾಗ ಇವು ರ್ಯಾಮ್ ಅಂಡ್ ರೋಮ್ ಏನಾಗುತ್ತೆ, ಇವು ಪ್ರೈಮರಿ ಮೆಮೊರಿ. ಏನಂತ ಇವಾಗ ಪ್ರೈಮರಿ ಮೆಮೊರಿ ಅಂತೀವಿ ನಾವು. ಏನಂತ ಇವಾಗ ಪ್ರೈಮರಿ ಮೆಮೊರಿ ಅಂತೀವಿ ನಾವು, ಹೌದಿಲ್ಲ. ರ್ಯಾಮ್ ಅಂಡ್ ರೋಮ್ ಅದ್ರಾಗ ರ್ಯಾಮ್ ಅಂಡ್ ರೋಮ್ ಅಂತ ಹೇಳ್ಬೋದು, ಹೌದಿಲ್ಲ. ಇದು ಎಕ್ಸಾಂಪಲ್ ರ್ಯಾಮ್ ಅಂಡ್ ಇವಾಗ ಏನಂತಂದ್ರೆ ಅದ್ರಾಗ PR ಇರ್ಬೋದು, ಡಬಲ್ PR ಇರ್ಬೋದು. ಇವೆಲ್ಲ ಏನಂತಂದ್ರೆ ಆಮೇಲೆ ಇವೆಲ್ಲ ಏನಂತಂದ್ರೆ ಮೆಮೊರಿ ಅಂತ ಹೇಳ್ಬೋದು. ಆಮೇಲೆ ಕ್ಯಾಶ್ ಮೆಮೊರಿ. ಇದು ಏನಾಗುತ್ತಪ್ಪ ಅಂತಂದ್ರೆ ಉದಾಹರಣೆ ನೋಡಿದಾಗ ಎಕ್ಸಾಂಪಲ್ ಯಾವುದೇ ಒಂದು ಟೈಪ್ ಮಾಡಿದಾಗ ಆ ಡಾಟಾ ಇನ್ನ ನಾವು ಸೇವ್ ಮಾಡಿದಾಗಲ್ಲ, ಆ ಫೈಲ್, ಆ ಕಂಟೆಂಟ್, ಆ ಫೋಲ್ಡರ್ ಸೇವ್ ಮಾಡಿದಾಗ ಆ ಡಾಟಾ ಎಲ್ಲಿರ್ತಪ್ಪ ಅಂತಂದ್ರೆ ಅದು ಎಕ್ಸಾಮ್ ಇವಾಗ ಕ್ಯಾಶ್ ಮೆಮೊರಿ ಇರುತ್ತೆ. ಅದಕ್ಕೆ ಇದು ಅತ್ಯಂತ ಸ್ಪೀಡ್ ಮೆಮೊರಿ ಅಂತ ಹೇಳ್ಬೋದು. ಇವಾಗ ಯಾವುದೇ ಒಂದು ಡಾಟಾ ಇನ್ನ ಯಾವುದೇ ಒಂದು ಕಂಟೆಂಟ್, ಯಾವುದೇ ಒಂದು ಫೈಲ್, ಯಾವುದೇ ಒಂದು ಫೋಲ್ಡರ್ ಸೇವ್ ಮಾಡಾರ ಮುಂಚೆರ್ತಕ್ಕಂಥ ಡಾಟಾ ಎಲ್ಲಿ ಸೇವ್ ಆಗಿರ್ತಪ್ಪ ಅಂತ ಕೇಳಿದಾಗ ಎಲ್ಲಿರ್ತಪ್ಪ ಅಂದ್ರೆ ಕ್ಯಾಶ್ ಮೆಮೊರಿನಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳ್ಬೋದು, ರೈಟ್. ಎಲ್ಲಿ ಆಗಿರುತ್ತೆ ಇವಾಗ ಕ್ಯಾಶ್ ಮೆಮೊರಿಯಲ್ಲಿ
ಅದಕ್ಕೆ ನಾವೇನಂತಂದ್ರಿಗಿನ ಸರಿಯಾಗಿರೋ ಯಾವುದು ಅಲ್ಲ ಅಂತಂದು ವಿಚಾರ ಮಾಡ್ಬೇಕು. ಯಾವುದೇ ಒಂದು ಕಂಟೆಂಟ್ ಇದು ಅಲ್ಲ ಇದು ಹೌದು ಅಂತ ಮಾಡಿದಾಗ ಮಾತ್ರ ನಮ್ಗೆ ಏನಾಗ್ತಿವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೌದಿಲ್ಲ, ಬರೀ ನಾವು ಯಾವುದೋ ಒಂದು ಹೇಳಿದಾಗ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ 6ನೇ ಕ್ವಶನ್, ಕೀ ಕಾಂಬಿನೇಷನ್ ಟು ದ ಪರ್ಮನೆಂಟ್ಲಿ ಡಿಲೀಟ್ ಫೈಲ್ ಆರ್ ಫೋಲ್ಡರ್ ಫ್ರಮ್ ದ ಕಂಪ್ಯೂಟರ್ ಅಂತ ಹೇಳುತ್ತೆ. ಯಾವುದೇ ಒಂದು ಡಾಟಾವನ್ನು ಪರ್ಮನೆಂಟ್ ಡಿಲೀಟ್ ಆಗ್ಬೇಕಂದ್ರೆ ನಾವು ಯಾವ ಕೀಯನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ಯಾರ. ಯಾವ್ದು ಕಂಟ್ರೋಲ್ ಡಿಲೀಟ್ ಆಗಂಗಿಲ್ಲ, ಆರ್ ಡಿಲೀಟ್ ಆಗಂಗಿಲ್ಲ, ಕಂಟ್ರೋಲ್ ಡಿಲೀಟ್ ಆಗಂಗಿಲ್ಲ. ಯಾವ್ದಪ್ಪ ಅಂದ್ರೆ ಈಗ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಶಿಫ್ಟ್ ಪ್ಲಸ್ ಡಿಲೀಟ್. ಇದೇನಂತಂದ್ರೆ ಈಗ ಟೋಟಲ್ ಇರ್ತಕ್ಕಂಥ ಫಾರ್ಮೆಟ್ ಅಥವಾ ಫೋಲ್ಡರ್ ಎಲ್ಲಾ ಡಿಲೀಟ್ ಆಗ್ತಕ್ಕಂಥ ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ಈಗ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಹೇಳ್ಬೋದು. ಯಾವ್ದು ಹೇಳ್ತೀವಿ ಇವಾಗ ಶಿಫ್ಟ್ ಪ್ಲಸ್ ಡಿಲೀಟ್. ಅದಕ್ಕೆ ನಾವ್ ಏನಂತಂದ್ರೆ ಇದೊಂದು ಇರ್ತಕ್ಕಂಥ ಏನಂತಂದ್ರೆ ನಾವು ಪ್ರಮುಖವಾಗಿ ಕ್ವಶನ್ ಅಂತ ಹೇಳ್ಬೋದು. ಆಮೇಲೆ 7ನೇ ಕ್ವಶನ್, ಹೌದಿಲ್ಲ, ದ ಬೇಸಿಕ್ ಯೂನಿಟ್ ಇನ್ ದ ಸ್ಪ್ರೆಡ್ ಶೀಟ್ ಈಸ್ ಎ ಅಂತ ಕೇಳೋದು. ಇವಾಗ ನಾವು ಸ್ಪ್ರೆಡ್ ಶೀಟ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಯ್ತು. ಈ ಸ್ಪ್ರೆಡ್ ಶೀಟ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತ ಕೇಳಿದಾಗ MS Excel ಅಲ್ಲಿ ಯೂಸ್ ಮಾಡ್ತೀವಿ. ಯಾವುದು MS Excel ಅಲ್ಲಿ, ಎಕ್ಸೆಲ್ ಅಂತ ಹೇಳ್ಬೋದು. ಹೌದಿಲ್ಲ, MS Excel ನಲ್ಲಿ. MS Excel ನಲ್ಲಿ ನಾವು ಯಾವುದೇ ಒಂದು MS Excel ಓಪನ್ ಮಾಡಿದಾಗ ಡಿಫಾಲ್ಟ್ ಸೀಟ್ ಎಷ್ಟಿರ್ತಾವ ಅಂತ ಕ್ವಶನ್ ಕೇಳ್ಯಾರ. ಎಷ್ಟಿರ್ತಾವಪ್ಪ ಅಂದ್ರೆ ಈಗ 3 ಸೀಟ್ ಇರ್ತಾವ. ಎಷ್ಟಿರ್ತಾವ 3 ಸೀಟ್ ಅಂತ MS Excel ಅಲ್ಲಿ. ಆಮೇಲೆ ಅದೇ ರೀತಿಯಾಗಿ MS Excel ಯಾವುದೇ ಒಂದು ಫಾರ್ಮುಲಾ ಹಾಕ್ಬೇಕಂದ್ರೆ ವಿಚ್ ಇಸ್ ಎನಿ ಫಾರ್ಮುಲಾ ಅಪ್ಲೈ ಫಾರ್ ಇನ್ ಬಿಲೋ ಅಂತ ಕೇಳ್ಯಾರ. ಅಲ್ಲಿ ಯಾವುದೇ ಒಂದು ಫಾರ್ಮುಲಾ ಹಾಕ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗುತ್ತಪ್ಪ ಅಂತಂದ್ರೆ ಈಸ್ ಈಕ್ವಲ್ ಟು ಹಾಕ್ಲೇಬೇಕಾಗುತ್ತೆ. ಯಾವ್ದು ಈಸ್ ಈಕ್ವಲ್ ಟು ಯಾವ್ದು MS Excel ಅಲ್ಲಿ. ಇದು ಆಲ್ರೆಡಿ ಎಕ್ಸಾಮ್ ಕೇಳಿದಂತ ಈಗ ಏನ್ ಕೇಳ್ಯಾರ, ಇವಾಗ ದ ಬೇಸಿಕ್ ಯೂನಿಟ್ ಸ್ಪ್ರೆಡ್ ಶೀಟ್ ಈಸಿ ಅಂತ ಕೇಳ್ಯಾರ. ಬೇಸಿಕ್ ನಾಗ ಯಾವ್ದು ಇರ್ತಕ್ಕಂಥ ಯಾವ್ದು ಇವಾಗ ವರ್ಕ್ ಶೀಟ್ ಹಂಗಿಲ್ಲ, ವರ್ಕ್ ಶೀಟ್ ಬರಂಗಿಲ್ಲ, ವರ್ಕ್ ಬುಕ್ ಇದು ಬರಂಗಿಲ್ಲ, ರೋ ಇದು ಬರಂಗಿಲ್ಲ. ಯಾವ್ದ ಅಂದ್ರೆ ಸೆಲ್ ಬರ್ತದೆ. ಬೇಸಿಕ್ ಯೂನಿಟ್ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಸೆಲ್ ಬರ್ತಂತ ಅಂತ ಹೇಳ್ಬೋದು. ಇವಾಗ ಇರ್ತಕ್ಕಂಥ ಸೆಲ್ ಇದೆ, ಸೆಲ್ ಬರ್ತಂತ. ಯಾವ್ದು MS Excel ಇರ್ತಕ್ಕಂಥ ಇದು. ಹೌದು, ಬಂದಿರ್ತಕ್ಕಂಥ ಯಾವ್ದು ಇವಾಗ ಯಾವ ಬಾರ್ಗಳದಾವ ಎಲ್ಲ ಏನೈತಿ ಇವಾಗ ಕರೆಕ್ಟ್ ಆಗಿದೆ. ಹೌದಿಲ್ಲ, ಇರ್ತಕ್ಕಂಥ ಇವಾಗ ಏನೈತಿವೋ ಕಾಲಮ್ಗಳಿವೆ. ಆಮೇಲೆ ಈ ಎಕ್ಸಾಂಪಲ್ ಯಾವುದೇ ಒಂದು MS Excel ಓಪನ್ ಮಾಡಿದಾಗ ಎಷ್ಟು ಸೀಟ್ ಓಪನ್ ಆಗ್ತಾವ ಅಂತಂದ್ರೆ 3 ಸೀಟ್ ಹೇಳಿದ್ರು. 1 2 3 ಸೀಟ್ ಅದಾವ. ಎಷ್ಟದಾವ 1 2 3 ರೈಟಾ. ಇನ್ನೊಂದು ಏನಂತಂದ್ರೆ ಯಾವುದೇ ಒಂದು MS Excel ನಲ್ಲಿ ನಾವೇನಂತಂದ್ರೆ ಯಾವುದೇ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈಸ್ ಈಕ್ವಲ್ ಟು ಹಾಕ್ಲೇಬೇಕಾ, ಕಂಪಲ್ಸರಿ ಏನ್ ಹಾಕಿ ಇವಾಗ ಈಸ್ ಈಕ್ವಲ್ ಟು ಹಾಕ್ಲೇಬೇಕು. ಈಸ್ ಈಕ್ವಲ್ ಟು ಹಾಕಿದ್ರೆ ಮಾತ್ರ ಏನಾಗುತ್ತೆ ಇವಾಗ ಇರ್ತಕ್ಕಂಥ ಫಾರ್ಮುಲಾಗಳು ನೆಕ್ಸ್ಟ್ ಇರ್ತಕ್ಕಂಥ ಏನಂತಂದ್ರೆ ಅಪ್ಲೈ ಆಗ್ತಾವ ಅಥವಾ ರನ್ ಆಗ್ತಾವ ಅಂತ ಹೇಳ್ಬೋದು. ರೈಟಾ. ಅದೇ ರೀತಿಯಾಗಿ ಇವಾಗ ಇವೆಲ್ಲ ನಿಮ್ಗೆ ಆಲ್ರೆಡಿ ಇವಾಗ MS Excel ನೀವು ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ಹೌದಿಲ್ಲ, ರೈಟ್. ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಆನ್ಸರ್ ಯಾವ್ದಪ್ಪ ಅಂದ್ರೆ 7ನೇದಕ್ಕೆ ಏನೈತಿ ಇವಾಗ 4ನೇದು ಆನ್ಸರ್ ಇವಾಗ ಸೆಲ್ ಅಂತ ಹೇಳ್ಬೋದು. ಹೌದಿಲ್ಲ, ಆಲ್ರೆಡಿ ನಿಮಗೆ ಗೊತ್ತಿದೆ ಎಷ್ಟದು ಇವಾಗ. ನೆಕ್ಸ್ಟ್ 9ನೇ ಕ್ವಶನ್, ದ ಪ್ರೆಸೆಂಟೇಶನ್ ಕ್ಯಾನ್ ಬಿ ಮೇಡ್ ಇಂಟರಾಕ್ಟಿವ್ ಅಂಡ್ ದ ಇಂಟ್ರೆಸ್ಟಿಂಗ್ ಬೈ ಆಡಿಂಗ್ ಅಂತ ಹೇಳಕಚ್ಚು. ರೈಟಾ. ಈಗ ಉದಾಹರಣೆ ನಾವು ನೋಡಿದಾಗ ದ ಪ್ರೆಸೆಂಟೇಶನ್ ಕ್ಯಾನ್ ಬಿ ಮೇಡ್ ಇನ್ ಇಂಟರಾಕ್ಟಿವ್ ಅಂದ್ರೆ ಪ್ರೆಸೆಂಟೇಶನ್ ಕೊಟ್ಟ ಇಂಟರಾಕ್ಟಿವ್ ಅಂತಂದ್ರೆ ಪ್ರತಿಸ್ಪರ್ಧಿ ವ್ಯಕ್ತಿ ನಾವು ಇಬ್ರು ಆ ಕಡೆ ಈ ಕಡೆ ಅಪೋಸಿಟ್ ಆಗಿ ಮಾತಾಡೋದಂತ ಏನಂತ ಇಂಟರಾಕ್ಟಿವ್ ಅಂತಂದ್ರೆ ಯಾವ್ದು ಇಂಟರಾಕ್ಟಿವ್ ಅಂದ್ರೆ ಪ್ರತಿರೂಪ. ಹೌದಿಲ್ಲ, ಇಂಟ್ರೆಸ್ಟಿಂಗ್ ಬೈ ಆಡಿಂಗ್ ಅಂತ ಹೇಳಕತ್ತೀವಿ. ಯಾವ್ದು ಆನ್ಸರ್ ಅಪ್ಪ ಅಂತ ಕೇಳ್ಯಾರ. ಆನ್ಸರ್ ನಮ್ಗೆ ಯಾವ್ದಾದ್ರು ಫಸ್ಟ್ ಯಾವ್ದು ಆಗುತ್ತೆ ಇಂಟರಾಕ್ಟಿವ್ ಮಾತಾಡಕಂದ್ರೆ ಪಿಕ್ಚರ್ ಮುಖಾಂತರ ಏನೈತಿ ಇವಾಗ ಮಾತಾಡಕ್ ಆಗಲ್ಲ. ಹೌದಿಲ್ಲ, ಆಲ್ರೆಡಿ ಇವಾಗ MS Word ನೋಡ್ರಿ, ಆ ಪಿಕ್ಚರ್ ನೋಡ್ರಿ, ಟೇಬಲ್ ನೋಡ್ರಿ, ಇವಾಗ ಏನೈತಿ ಇವಾಗ ಇದ್ರಾಗ ಇವಾಗ ಮಾತಾಡಕ್ ಬರಂಗಿಲ್ಲ ಅಂತ ಹೇಳ್ಬೋದು. ಉದಾಹರಣೆ ಎಕ್ಸಾಂಪಲ್ ಇದೆ ಇವಾಗ ಪಿಕ್ಚರ್ ಎಲ್ಲಿದೆ, ಪಿಕ್ಚರ್ ಇದ್ರ ಮುಖಾಂತರ ಏನಾದ್ರು ಮಾತಾಡಕ್ ಆಗುತ್ತಾ ಇಲ್ಲ. ಆಮೇಲೆ ಟೇಬಲ್ ಎಲ್ಲಿದೆ, ಟೇಬಲ್ ಇದ್ರ ಕೂಡ ಏನಾದ್ರು ನಾವು ಮಾತಾಡಕ್ ಆಗುತ್ತಾ ಇಲ್ಲ. ಆಮೇಲೆ ಯಾವಾಗ ಇವಾಗ ವರ್ಡ್ ಹಾರ್ಟ್ ಇದು ಇವಾಗ ಏನು ಕಂಟೆಂಟ್ ಏನೈತೆ ಅಂದ್ರೆ ಡಿಸೈನ್ ಮಾಡಕ್ ಮಾತ್ರ, ರೈಟಿಂಗ್ ಬರೆಯಕ್ ಇದು ಕೂಡ ಬರಂಗಿಲ್ಲ. ಅವ್ ಆನ್ಸರ್ ಯಾವ್ದಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗ್ಬಿಡ್ತೀವಿ. ನೋಡ್ತಕ್ಕಂಥದ್ದು ಯಾವ್ದಪ್ಪ ಆನ್ಸರ್ ಯಾವ್ದಪ್ಪ ಅಂದ್ರೆ ಮಲ್ಟಿಮೀಡಿಯಾ ಅಂತ ಆನ್ಸರ್. ಹೌದಿಲ್ಲ, ಪಿಕ್ಚರ್, ಟೇಬಲ್ಸ್, ವರ್ಡ್ ಆರ್ಟ್ ಏನಂತ ಅಂದ್ರೆ ಈ 3 ಎಲ್ಲಿ ಬರ್ತಾವಪ್ಪ ಅಂದ್ರೆ MS Word ಬರ್ತಾವ. ರೈಟಾ. ಅವು ಯಾವೇನಂತ ಅಂದ್ರೆ ಇಂಟರಾಕ್ಟಿವ್ ಪ್ರತಿರೂಪ ಮಾತನಾಡಂಗಿಲ್ಲ ಅವು. ಬಟ್ ಮಾತಾಡಕಂತ ಯಾವ್ದು ಅಂದ್ರೆ ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ. ಯಾವ್ದು ಇವಾಗ ಮಲ್ಟಿಮೀಡಿಯಾ.
ಚಿತ್ರಗಳು ಬರಂಗಿಲ್ಲ, ಕೋಶಗಳು ಬರಂಗಿಲ್ಲ, ವರ್ಡ್ ಹಾರ್ಟ್ ಬರಂಗಿಲ್ಲ. ಇವು ಯಾವ ಬರ್ತಾವ ಯಾಕೆ ಬರ್ತದೆ ನಾನು ಮೇಲೆ ಆಲ್ರೆಡಿ ಇವಾಗ MS Word ಓಪನ್ ಮಾಡಿ ನಾನು ನಿಮಗೆ ತೋರಿಸಿನಿ ಅಂತ ಹೇಳ್ಬೋದು. ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗಿನ 9ನೇ ಕ್ವಶನ್ ಅಂತ ಹೇಳ್ಬೋದು. ಯಾವ್ದು ಇವಾಗ 9ನೇ ಕ್ವಶನ್. ಇನ್ನು ವರ್ಡ್ ಪ್ರೊಸೆಸರ್ ವಿಚ್ ಕೀ ಈಸ್ ಯೂಸ್ಡ್ ಟು ಕ್ರಿಯೇಟ್ ಎ ನ್ಯೂ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫ್ ಇಂದ ಇನ್ನೊಂದು ಪ್ಯಾರಾಗ್ರಾಫ್ ಹೋಗ್ಬೇಕಂದ್ರೆ ನಾವು ಏನು ಓದ್ತೀವಿ ಅಂತ ಕೇಳಲ್ಲ. ಒಂದು ಪ್ಯಾರಾಗ್ರಾಫ್ ಇಂದ ಅಲ್ಲ ಒಂದು ಲೈನ್ ಇಂದ ಇನ್ನೊಂದು ಲೈನಿಗೆ ಅಂತ. ಹೌದಿಲ್ಲ. ನಾವು ಆಲ್ರೆಡಿ ಇವಾಗ ನೋಡ್ತಾ ಹೋದಿಲ್ಲ. ಒಂದು ಲೈನ್ ಇಂದ ಇನ್ನೊಂದು ಲೈನ್ ಹೋಗ್ಬೇಕಂದ್ರೆ ನಾವ್ ಏನ್ ಓದ್ತೀವಲ್ಲ ಇವಾಗ ಆಲ್ರೆಡಿ ಇವಾಗ ಎಂಟ್ರಿ ಕೀ ಓದ್ತೀವಿ. ನಾವು ಏನ್ ಪ್ರಾಬ್ಲಮ್ ಏನ್ ಓದ್ತೀವಿ ಇವಾಗ ಎಂಟ್ರಿ ಕೀ ಓದ್ತೀವಿ. ಯಾವ್ದು ಇವಾಗ ಇರ್ತಾಗ ಆನ್ಸರ್ ಯಾವ್ದಪ್ಪ ಅಂದ್ರೆ ಏನ ಎಂಟ್ರಿ ಕೀ. ಯಾವುದು F2 ಆಗಿಲ್ಲ. ಹೌದಿಲ್ಲ. ಆಮೇಲೆ ಇನ್ಸರ್ಟ್ ಅಂತ ಆಗಿಲ್ಲ. ಇನ್ಸರ್ಟ್ ಇದೊಂದು ಆಪ್ಷನ್ಸ್ ಇವಾಗ ಏನಂತಾರೆ MS Word ಇರ್ತಕ್ಕಂಥ ಅದೊಂದು ಆಪ್ಷನ್ಸ್ ಟ್ಯಾಬ್ ಕೀ ಆಗಿಲ್ಲ. ಹೌದಿಲ್ಲ. ಇಲ್ಲಿ ಇರ್ತಕ್ಕಂಥ ಏನೈತೆ ಅಂದ್ರೆ ಈಗ ಆನ್ಸರ್ ಯಾವ್ದಪ್ಪ ಅಂದ್ರೆ ಎಂಟರ್ ಅಂತ ಹೇಳ್ಬೋದು. ಯಾವ್ದು ಎಂಟರ್ ಕೀ. ಆನ್ಸರ್ ಯಾವ್ದು ಇವಾಗ ಎಂಟರ್ ಕೀ. ಇದ್ಯಾವುದು ಇದು F2 ಅಲ್ಲ, ಇನ್ಸರ್ಟ್ ಅಲ್ಲ, ಟ್ಯಾಬ್ ಅಲ್ಲ. ಹೌದಿಲ್ಲ. ಇರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ ಎಂಟರ್ ಕೀ. ಇನ್ಸರ್ಟ್, ಎಂಟರ್, ಟ್ಯಾಬ್ ಇವ್ ಏನಪ್ಪಾ ಅಂತಂದ್ರೆ ಈಗ ಈ ಮೂರ್ ಕೀ ಇವ್ ಏನಂತ ಅಂದ್ರೆ ಈಗ ಅಲ್ಲ ಕಮಾಂಡ್ ಕೀಗಳು ಅಂತಾರೆ. ಏನಂತಾರೆ ಇವಾಗ ಕಮಾಂಡ್ ಕೀ ಅಂತೀವಿ. ಏನಂತ ಇವಾಗ ಕಮಾಂಡ್ ಕೀ ಅಂತೀವಿ. ಯಾವ್ದು ಇವಾಗ ಇನ್ಸರ್ಟ್, ಎಂಟರ್, ಟ್ಯಾಬ್ ಇರ್ತಕ್ಕಂಥ ಮೂರ್ ಕೀ ಏನಂತ ಇವಾಗ ಕಮಾಂಡ್ ಕೀಗಳು ಅಂತ. ಹೌದಿಲ್ಲ. ಇರ್ತಕ್ಕಂಥ MS ಇರ್ತಕ್ಕಂಥ ಕೀಬೋರ್ಡ್ ನಲ್ಲಿ ಮುಂದಿರ್ತಕ್ಕಂಥ ಫ್ರಂಟ್ ಏನೈತೆ ಅಂದ್ರೆ ಈಗ ಇರ್ತಕ್ಕಂಥ ಟ್ಯಾಬ್ ಇವೆಲ್ಲ ಏನೈತಿ ಇವಾಗ ಕಮಾಂಡ್ ಕೀಗಳು. ಹೌದಿಲ್ಲ. ನೆಕ್ಸ್ಟ್ 5ನೇ ಕ್ವಶನ್. ವರ್ಡ್ ಪ್ರೊಸೆಸರ್ ನಲ್ಲಿ ಸ್ಪೆಲ್ಲಿಂಗ್ ಚೆಕ್ ಮಾಡಲು ಉಪಯೋಗಿಸಬಹುದಾದ ಫಂಕ್ಷನ್ಸ್ ಕೀ ಯಾವುದು ಅಂತ ಕೇಳಿದ್ರು. ಆಲ್ರೆಡಿ ನನ್ನಿಂದ ಅದು 2 ಅಥವಾ 3 ಪೈಸೆ ಏನೈತಿ ಇವಾಗ ಕ್ವಶನ್ ಅಪ್ಲೈ ಮಾಡಿ ಹೇಳಿದ ನಾನು ಓರಲ್ ಆಗಿ ಹೇಳಿದ್ದೆ. ಈಗ ಯಾವುದೇ ಒಂದು ಸ್ಪೆಲ್ಲಿಂಗ್ ಚೆಕ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳ್ಯಾರ. F2 ಅಂತ ಹೇಳ್ಯಾರ. ಇದು ಬರಂಗಿಲ್ಲ. ಓನ್ಲಿ ಏನೈತೆ ಅಂದ್ರೆ ಈಗ ಅಲ್ಲಿ ಸ್ಪೆಸಿಫಿಕ್ ಲೊಕೇಟೆಡ್ ಸ್ಪೆಸಿಫಿಕ್ ಏನಂತಂದ್ರೆ ಈಗ ಲೊಕೇಟೆಡ್ ಏನಂತಂದ್ರೆ ಈಗ ಐಡೆಂಟಿಫೈ ಮಾಡ್ತೈತಿ. F4 ಇದು ಗುಣ ಬರಂಗಿಲ್ಲ. F5 ಏನಂತಂದ್ರೆ ಈಗ ರಿಫ್ರೆಶ್ ಇದೆ. ಯಾವ್ದು ಇವಾಗ ಇದು ರಿಫ್ರೆಶ್ ಇದೆ. ಮತ್ತು F4 ಅಂತಂದ್ರೆ ಈಗ ಇದು ಲಾಸ್ಟ್ ಆಕ್ಷನ್ ಏನಂತ ಲಾಸ್ಟ್ ಆಕ್ಷನ್ ಏನಂತಂದ್ರೆ ಈಗ ಇದೇನಾಗುತ್ತೆ ಇವಾಗ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ F7 ಇರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ F7 ಕೀ ಅಂತ ಹೇಳ್ಬೋದು. ಹೌದು. ಯಾವ್ದು ಇವಾಗ F7 ಕೀ ಇರ್ತಕ್ಕಂಥ ಏನಂತಂದ್ರೆ ನಮಗೆ ಬಹಳ ಉಪಯೋಗವಾಗ್ತಕ್ಕಂಥ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿಗೆ ಏನಂತಂದ್ರೆ ಈಗ ಇನ್ನೆರಡು ಎಲ್ಲಾ ಪ್ರೀವಿಯಸ್ ಕ್ವಶನ್ ಗಳು ಏನಂತಂದ್ರೆ ಈಗ ಏನಂತ ಎಲ್ಲ ಮುಗಿದ್ವಿ. ಇದರಲ್ಲಿ ಏನಂತಂದ್ರೆ ಈಗ ಮುಂದೆ ಬರ್ತಕ್ಕಂಥದ್ದು ಇನ್ನ ಒಂದು ಕ್ವಶನ್ ಹಿಂದೆ ನಾವು ಯಾವುದೇ ಒಂದು ಕ್ವಶನ್ ಕಂಪ್ಯೂಟರ್ ಬಗ್ಗೆ ಪ್ರತಿಯೊಂದು ವಿಡಿಯೋಗಳು ಆಲ್ಮೋಸ್ಟ್ ಆಲ್ ಈಗ ಕ್ವಶನ್ ಬ್ಯಾಂಕ್ ಅಂದ್ರೆ ಇರ್ತಕ್ಕಂಥ ವಿಡಿಯೋ ಯಾವ್ದು ಇವಾಗ ಅಲ್ಲ 2ನೇ ವಿಡಿಯೋ. ಹೌದು. ಫಸ್ಟ್ನೇ ವಿಡಿಯೋ ಇರ್ತಕ್ಕಂಥ ನಾವ್ ಏನಂತಂದ್ರೆ ಈಗ ಲಿಂಕ್ ಹಾಕಿರ್ತೀವಿ. ಲಿಂಕ್ ಇವಾಗ ಡೌನ್ಲೋಡ್ ಮಾಡಿ ಅದನ್ನ ಏನಂತಂದ್ರೆ ಈಗ ವಿಡಿಯೋ ನೋಡ್ಬೋದು. ಹೌದಿಲ್ಲ. ನೀವು ಮಾಡ್ತಕ್ಕಂಥ ನಮ್ಗೆ ಏನ್ ಬೇಡ ಎಲ್ಲ ಫ್ರೀ ಆಗಿರ್ತ. ಬಟ್ ನೀವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗ ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಅಷ್ಟೇ ಮಾಡ್ಬೇಕು. ಹೌದಿಲ್ಲ. ಏನ್ ಬೇರೆ ಹೆಚ್ಚಿನ ಅವಶ್ಯಕತೆ ಇರಂಗ. ಹೌದಿಲ್ಲ. ಅದರಿಂದ ನೀವು ನಮಗೆ ಸಪೋರ್ಟ್ ಮಾಡಿದಾಗ ಆತ ನಾವು ನಿಮ್ಗೆ ಏನಂತಂದ್ರೆ ಈಗ ಎಲ್ಲ ಬಿಟ್ಟಂತ ವಿಡಿಯೋಗಳು ಏನಾಗುತ್ತೆ ಇವಾಗ ನಿಮಗೆ ಏನಾಗ್ತದೆ ಇವಾಗ ಡಿಸ್ಪ್ಲೇ ಆಗ್ತದೆ ನಿಮಗೆ ಕಾಡ್ತಾವ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆಲ್ ಆಫ್